ಸೊ ಗೈಸ್ ಎಲ್ಲರಿಗೂ ವೆಲ್ಕಮ್. ಇದೊಂದು ಮಿಡ್ ನೈಟ್ ಬ್ಲಾಗ್ ಆಗಿದೆ. ಟೈಮ್ 12 ಕಾಲ ಆಗಿದೆ. ಸೊ ಇವತ್ತೊಂದು ಕುಕಿಂಗ್ ಮಾಡ್ತಾ ಇದ್ದೀನಿ. ಚಿಕನ್ ಡೀಪ್ ಫ್ರೈಡ್ ವಿಂಗ್ಸ್ ಅಥವಾ ಫ್ಯೂರೀಸ್ ವಿಂಗ್ಸ್ ಅನ್ಬೋದು. ಸೊ ಬನ್ನಿ ತೋರಿಸ್ಕೊಡ್ತೀನಿ ಮಾಡೋದು ಅಂತ. ಸೊ ಈ ಡೀಪ್ ಫ್ರೈಡ್ ವಿಂಗ್ಸ್ ಅಥವಾ ಫ್ಯೂರೀಸ್ ವಿಂಗ್ಸ್ ಮಾಡೋಕ್ಕೆ ಜಾಸ್ತಿ ಐಟಮ್ಸ್ ಏನು ಬೇಡ. ಉಪ್ಪು, ಖಾರದ ಪುಡಿ, ಸೋಯಾ ಸಾಸ್, ಚಾಟ್ ಮಸಾಲ, ಪೆರಿ ಪೆರಿ, ಪಿಜ್ಜಾ ಪಾಸ್ತಾ ಸಾಸ್, ಮತ್ತು ಇದು ಫಸ್ಟ್ ಟೈಮ್ ಗೈಸ್ ಅಂತ ತರಿಸ್ತಿರೋದು ಫ್ರೋಝನ್ ಮೀಟು, ಫ್ರೆಶೋ ಮೀಟ್ಸ್ ಇಲ್ಲಿಂದ. ಸೊ ಅದು ಬಿಟ್ಟರೆ ಬ್ರೆಡ್ ಕ್ರಮ್ಸು ಮತ್ತು ಎಣ್ಣೆ ಮತ್ತು ಬಾಣಲಿ ಮಿಕ್ಸ್ ಮಾಡ್ಕೊಳಕ್ಕೆ, ಇಲ್ಲಿ ಕರಿಯೋಕ್ಕೆ. ಸೊ ಇವೆಲ್ಲ ಇರಬೇಕು ಅಂತಿಲ್ಲ, ಯಾವ್ದಾರು ಆಯಿತು ನಮ್ಮಲ್ಲಿ ಇವೆಲ್ಲ ಇದೆ ಅಂತ. ಸೊ ಎಲ್ಲ ಯೂಸ್ ಮಾಡ್ತಿದ್ದೀನಿ. ಇವಾಗ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ ಹಿಂಗೆ ಅಂತ. ಫಸ್ಟ್ ಇದನ್ನು ಕಟ್ ಮಾಡ್ಕೊಬಿಡ್ತೀನಿ. ಇಲ್ಲೇ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೊ ಟೇರ್ ಮಾಡೋಕ್ಕೆ. ಸೊ ಗೈಸ್ ಇದು ನೋಡಿ ಹೆಂಗಿದೆ ಅಂತ. ನಾನು ಆರ್ಡರ್ ಮಾಡಿದ್ದು 4 ಪೀಸಸ್ ವಿಂಗ್ಸ್ ಅಷ್ಟೇ. 4 or 6 ಬರುತ್ತೆ ನಾನಿದ್ರು, ಯಾಕೆಂದರೆ ಒಬ್ಬನೇ ತಿನ್ನಬೇಕಲ್ಲ. ಸೊ ಇಷ್ಟು ಮಾತ್ರ ಮಾಡಿದ್ದೆ. ಇದನ್ನು ವಾಶ್ ಮಾಡೋಣ ಫಸ್ಟು. ಸೊ ಇವಾಗ ಚಿಕನ್ ಕ್ಲೀನ್ ಮಾಡಿತ್ತು, ಫುಲ್ ವಾಶ್ ಮಾಡಿ ಇದು ಮಾಡಿದ್ದೀನಿ. 3 ಪೀಸಸ್ ವಿಂಗ್ಸ್ ಇದೆ. ಇವಾಗ ಇದನ್ನು ಮ್ಯಾರಿನೇಟ್ ಮಾಡೋಣ. One minute, 37 seconds later. ಸೊ ಇವಾಗ ಮ್ಯಾರಿನೇಷನ್ 30 ಮಿನಿಟ್ಸ್ ಆಗಿದೆ. ಸೊ ನೋಡ್ಬೋದು. ಲಾಸ್ಟ್ ಇವಾಗ ಅಕ್ಕಿ ತಗೋತಿದ್ದೀನಿ, ಏಕೆಂದರೆ ಮ್ಯಾರಿನೇಷನ್ ಎಲ್ಲ ಹಂಗೆ ಲೈಕ್ ಹೋಲ್ಡ್ ಆಗಬೇಕು ಅಂತದಕ್ಕೆ. ಸೊ ಇದನ್ನ ಹಾಕ್ಬಿಟ್ಟು ಸ್ವಲ್ಪ ಕಳಿಸ್ಬಿಟ್ರೆ ಸೊ ಸಾಕು ಅನ್ಸುತ್ತೆ ಇಷ್ಟು. ಸೊ ಇವಾಗ ಮಿಕ್ಸ್ ಮಾಡೋಣ. ಸೊ ಗೈಸ್ ನೋಡಿರ್ಬೋದು ಅಕ್ಕಿ ಹಿಟ್ಟು ಹಿಂಗೆಲ್ಲ ಆಯ್ತಲ್ಲ. ಸೊ ಲಾಸ್ಟ್ ಒಂದು ಮೊಟ್ಟೆ ಹುಡ್ಕೋಬೇಕು ಅದಕ್ಕೆ. ಕರೆಕ್ಟಾಗಿ ಮ್ಯಾರಿನೇಟ್ ಆಗುತ್ತೆ. ಮೊಟ್ಟೆ ಹೊಡಿಯೋದು ಕಷ್ಟನೇ. ಓಕೆ, ಟ್ರೈ ಮಾಡಿದೆ. ಎಸ್, ಸೊ ಗೈಸ್ ಚಿಕನ್ ಎಲ್ಲ ಮ್ಯಾರಿನೇಟ್ ಆಗಿದೆ, ಕಾಣಿಸ್ಬೋದು. ಫುಲ್ ಪರ್ಫೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಇನ್ನು ಸೈಡ್ ಇಟ್ಟು ಬ್ರೆಡ್ ಕ್ರಮ್ಸ್ ಕಾಣುತ್ತಲ್ಲ, ಇದನ್ನು ನಾವು ಇವಾಗ ಅದಕ್ಕೆ ಕೋಟ್ ಮಾಡಬೇಕಾಗತ್ತೆ. ಸೊ ಎಡ್ಜಲ್ಲಿ ಕಟ್ ಮಾಡೋದು. ಒಂದು ಪಾತ್ರೆ ಒಳಗೆ ಹಾಕ್ತೀನಿ. ಸೊ ಇಷ್ಟು ಬೇಕಾಗಲ್ಲ, ಸ್ವಲ್ಪ ಸಾಕು. ಇಷ್ಟು ಸಾಕು ಅನಿಸುತ್ತೆ. ಸಾಕು. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಈ ಚಿಕನ್ ಯಾವ್ದು ಮ್ಯಾರಿನೇಟ್ ಆಗಿರುತ್ತೆ ಅದನ್ನು ಬ್ರೆಡ್ ಕ್ರಮ್ಸಿಗೆ ಕೋಟ್ ಮಾಡಬೇಕಾಗತ್ತೆ. ಏನು ಮಾಡ್ಬೋದು. ಸೊ ಪರ್ಫೆಕ್ಟಾಗಿ ಕೊಡಾಗ್ತದೆ. ಈ ಥರ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಗೋಲ್ಡನ್ ಬ್ರೌನ್ ಬರುತ್ತೆ. ಲೈಕ್ KFC ಮೆಕ್ಕಿಲ್ಲ ಹೆಂಗೆ ತಿಂತೀರಾ ಆ ಥರನೇ ಟೇಸ್ಟ್ ಬರುತ್ತೆ ಪರ್ಫೆಕ್ಟಾಗಿ. ಆ ಗೋಲ್ಡನ್ ಬ್ರೌನ್ ಬಂತು ಅಂತಂದರೆ ನೀವು ಮಾಡೋದು ಕರೆಕ್ಟ್ ಅಂತ. ಸೊ ನನಗೆ ಗೊತ್ತಿಲ್ಲ ಹೆಂಗೆ ಬರುತ್ತೆ ನಂದು ಅಂತ. ಸೊ ಟ್ರೈ ಮಾಡೋಣ. ಸೊ ಕಾಣಿಸ್ಬೋದು ಹಿಂಗಾಗಿದೆ. 5 minutes later. ಗೈಸ್ ಇವಾಗ ನೋಡ್ಬೋದು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಹೈ ಫ್ಲೇಮ್ ಆಗ್ತದೆ. ಒಂದನ್ನು ಕೋಟ್ ಮಾಡಿದ್ದೀನಿ ಆಗಲೇ ಬ್ರೆಡ್ ಕ್ರಮ್ಸಲ್ಲಿ. ಸೊ ಇನ್ನೂ 2 ವಿಂಗ್ಸ್ ಬಾಕಿ ಇದೆ. ಇವಾಗ ಎಣ್ಣೆ ಕಡೆದು ನೋಡೋಣ. ಗೋಲ್ಡನ್ ಬ್ರೌನ್ ಬಂದರೆ ಮಾತ್ರ ಸಕ್ಸಸ್ ಅಂತಾನೆ. ಸೊ ನೋಡೋಣ, ಲಕ್ ಟ್ರೈ ಮಾಡೋಣ ಹೆಂಗೆ ಬರುತ್ತೆ ಅಂತ. ಸೊ ಗೈಸ್ ಎಣ್ಣೆ ಎಲ್ಲ ಫುಲ್ ಕಾದಿದೆ, ನೋಡ್ಬೋದು. ಫುಲ್ ಹೊಗೆ ಬರ್ತಾ ಇದೆ. ಇವಾಗ ಚಿಕನ್ನ ಡಂಪ್ ಮಾಡೋಣ. ಸೊ ನಮ್ಮ ಫಸ್ಟ್ ಪೀಸು ನಿಮಗೆ ಗೊತ್ತು, ಆವಾಗಲೇ ಬ್ರೆಡ್ ಕ್ರಮ್ಸಲ್ಲಿ ಫುಲ್ ಕೋಟ್ ಮಾಡಿದ್ದೆ, ಅದನ್ನೇ ಹಾಕೋಣ. ಸೊ ಬಟ್ ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಇದು ಏನಿತ್ತು ಮಿಕ್ಸರ್, ಅದನ್ನು ಹಾಕೋಣ. ಆಗಿದೆಯಲ್ವ ಅಂತ ಎಣ್ಣೆ. ಸೊ ಎಣ್ಣೆ ಆಗಿದೆಯಾ ನಿಮ್ಗೆ ಕಾಣಿಸ್ಬೋದು. ಸ್ವಲ್ಪ ಆಗ್ತಾಯಿದೆ. ಇನ್ನೊಂದು ಸ್ವಲ್ಪ ಇದಾಗ್ಬಿಡಲಿ, ಹೀಟ್ ಆಗಿಬಿಡಲಿ. ಇಲ್ಲಾಂದರೆ ಏನಾಗುತ್ತೆ ಅಂತಂದರೆ ತುಂಬ ಲೈಕ್ ಆಯಿಲ್ನ ಸಕ್ ಮಾಡಿಬಿಡುತ್ತೆ. ಕಚ್ಚಿದಾಗ ಫುಲ್ ಆಯಿಲ್ ಬರ್ತಾನೆ ಇರುತ್ತೆ, ಅದಕ್ಕೋಸ್ಕರ ಬೇಡ ಅಂತ. 5 more minutes. Bro, what are you talking about, man? Let's go. Okay guys, ಇವಾಗ ಫಸ್ಟ್ ಪೀಸ್ ಹಾಕೋಣ. ಸೆಕೆಂಡ್ ಪೀಸ್ನ
ಕೋಟ್ ಮಾಡ್ಕೊಬಿಡ್ತೀನಿ ಬೇಗ ಅಭ್ಯಾಸ ಆಗ್ಬಿಟ್ಟು ನೋಡಿ ಹೆಂಗಾಗ್ತಿದ್ದೀನಿ, ಪಟ 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 ಕೋಟ್ ಮಾಡ್ತಾ ಇದ್ದೀನಿ. ಅಥವಾ ಒಂದೊಂದು ಪೀಸೇ ಬೇಯಿಸ್ಬಿಡ್ತೀನಿ ಅಷ್ಟೇ, ಯಾಕೆಂದರೆ ಲೈಕ್ ಎಣ್ಣೆ ಕಮ್ಮಿ ಇದೆ ಮತ್ತು ಬಾಣಲಿ ಚಿಕ್ಕದಿದೆಯಲ್ವಾ, ಸೊ ಅರ್ಜೆಂಟ್ ಮಾಡ್ಕೊಳೋದು ಬೇಡ ಅಂತ. ಸೊ ನಾನು 3 ಪೀಸ್ ತೊಗೊಂಡೋದ್ರಿಂದ ಅದಕ್ಕೋಸ್ಕರ ಕಮ್ಮಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ನೀವೇನಾದ್ರು ಜಾಸ್ತಿ ಪೀಸ್ ಇದ್ದರೆ, ಜಾಸ್ತಿ ಜನ ಇದ್ದರೆ, ಸೊ ಡೀಪ್ ಫ್ರೈ ಮಾಡಿ, ಎಣ್ಣೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಪ್ಲಸ್ ಡೀಪ್ ಫ್ರೈ ಆಗಲಿ, ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮೇಯ್ನ್ಲಿ ಡೀಪ್ ಫ್ರೈ ಮಾಡಿ ಸುಟ್ಟು ಹೋಗಲ್ಲ ಈ ಥರ. ಸೊ ಎಣ್ಣೆ ಫುಲ್ ಕಾದಿದೆ ನೋಡಿ, ಫಸ್ಟ್ ಪೀಸ್ ಸುಟ್ಟೋಗ್ಬಿಡ್ತು ಗೈಸ್. ಅದೇನಾಯಿತು ಅಂದರೆ ಲೈಕ್ ಎಣ್ಣೆ ಫುಲ್ ಕಾದ್ಬಿಟ್ಟಿತ್ತಲ್ಲ, ಆಮೇಲೆ ಆ ಬ್ರೆಡ್ ಕ್ರಮ್ಸು ಅಷ್ಟೇ, ಲೈಕ್ ಅದು ಸರಿ ಆಗ್ತಿಲ್ಲ. ಇದನ್ನೆಲ್ಲ ಡೀಪ್ ಫ್ರೈ ಮಾಡಿದ್ರೆ ಮಾತ್ರ ಕರೆಕ್ಟ್ ಆಗುತ್ತೆ. ಸೊ ಈ ಥರ ಮಾಡೋಕ್ಕೆ ಹೋಗ್ಬಿಡಿ, ಡೀಪ್ ಫ್ರೈ ಮಾಡಿ. ಸೊ ನೀವು ಗೈಸ್ ನೋಡ್ಬೋದು, ನೀವು ಇವಾಗ ಗೋಲ್ಡನ್ ಬ್ರೌನ್ ಬಂದಿದೆ, ಬಟ್ KFC ಕಲರ್ ಅಂತ ಏನು ಬಂದಿಲ್ಲ. ಬಟ್ ಮನೇಲಿ ಮಾಡೋದಕ್ಕೋಸ್ಕರ ಈ ಥರ ಬಂದಿದೆ ನೋಡಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಫ್ರೈಡ್ ಚಿಕನ್ ಮಾಡಿರಲಿಲ್ಲ. ಫ್ಯೂರೀಸ್ ಫ್ರೈಡ್ ಚಿಕನ್ ವಿಂಗ್ಸ್ ಆಗಿದೆ. ಸೊ ಒಂದು ಕರೆಕ್ಟಾಗಿ ನೋಡ್ಬಿಡಿ ವ್ಯೂ ಹೆಂಗಿದೆ ಅಂತ. ಇದನ್ನು ಟಿಶ್ಯೂ ಪೇಪರ್ ಸ್ವಲ್ಪ ಇಟ್ಬಿಟ್ರೆ ಒಂದು 5 ಮಿನಿಟ್ಸ್ ಆಯಿಲೆಲ್ಲ ಹೋಗುತ್ತೆ, ಸೊ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಟೇಸ್ಟ್ ಮಾಡೋಣ. A few minutes later. ಸೊ ಗೈಸ್, ನೀವು ನೋಡಿರ್ಬೋದು, ತುಂಬ ಕಷ್ಟಪಟ್ಟೆ, ವೀಡಿಯೋನ ಅಷ್ಟು ನೀಟಾಗಿ ಮಾಡೋಕ್ಕಾಗಿಲ್ಲ. ಬಟ್ ಎಫರ್ಟ್ಸ್ ಮ್ಯಾಟರ್ಸ್. ನಾನು ಮಾಡೋ ಫ್ರೈಡ್ ಚಿಕನ್ ನೀವು ನೋಡ್ಬೋದು, ಕ್ಲೋಸಪ್ಪಿನ ತೋರಿಸ್ತೀನಿ. ಫುಲ್ ಗೋಲ್ಡನ್ ಬ್ರೌನ್ ಬಂದಿದೆ, ಲೈಕ್ KFC ಥರ ಇದೆ. ಬಟ್ KFC ಥರ ಇದೆ, ಬಟ್ KFC ಅಷ್ಟು ಕ್ಲಿಯರಾಗಿ ಗೋಲ್ಡನ್ ಬ್ರೌನ್ ಬಂದಿಲ್ಲ. ಮೇಯ್ನ್ಲಿ ಟೆಕ್ಸ್ಚರ್ಗಿಂತ ಟೇಸ್ಟ್ ನೋಡೋಣ ಇವಾಗ ಹೆಂಗಿರುತ್ತೆ ಅಂತ. ಇದು ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆಯಿಲ್ ಅಷ್ಟೊಂದು ಬಂದಿಲ್ಲ. ಟೇಸ್ಟ್ ಲೈಕ್ ಇದು 5 ಸ್ಟಾರ್ ಚಿಕನ್ ಗೊತ್ತಲ್ಲ ನಿಮಗೆ, ಆ ಥರ ಟೇಸ್ಟ್ ಬರ್ತಾ ಇದೆ. ಸಿಮಿಲರ್ ಟು 5 ಸ್ಟಾರ್ ಚಿಕನ್ ಆ ಥರನೇ ಇದೆ ಟೇಸ್ಟು. ನೋಡಿ ಔಟ್ಸೈಡ್ ಟೆಕ್ಸ್ಚರ್, ಚಿಕನ್ ಮ್ಯಾರಿನೇಷನ್ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ. ತುಂಬ ಸಿಂಪಲಾಗೂ ಮಾಡಿದೆ. ಪ್ಲಸ್ ಮೆನ್ಯೂಗೆ ಕೋಟಿಂಗ್ ಇದೆಯಲ್ಲ ಇದ್ರದ್ದು ಬ್ರೆಡ್ ಕ್ರಮ್ಸ್ದು, ಅದು ತುಂಬ ಚೆನ್ನಾಗಿದೆ. ಆಮೇಲೆ ಆಚೆ ಬ್ರೆಡ್ ಕ್ರಮ್ಸ್ ಕೋಟಿಂಗ್ ಚೆನ್ನಾಗಿದ್ರೆ, ಒಳಗಡೆ ಸೋಯಾ ಸಾಸ್ದು ಸಾಕಾಗಿದೆ ಟೇಸ್ಟ್ ಮಾತ್ರ. ನೋಡ್ಬೋದು ಚಿಕನ್ ಪರ್ಫೆಕ್ಟಾಗಿ ಬಂದಿದೆ. ಮತ್ತು ತಿನ್ಬೇಕಾದ್ರೆ ಅದೇ ಫೀಲ್ ಬರುತ್ತೆ, KFC ಫೀಲ್ ಎಲ್ಲ. ನಂಗೆ ಒಂದು ಥಿಂಗ್ ಖುಷಿ ಆಗ್ತದೆ ಅಂತಂದರೆ, ನಾನೇ ಮಾಡ್ಕೊಂಬಿಟ್ಟು ನಾನೇ ಪ್ರಿಪೇರ್ ಮಾಡಿ ನಾನೇ ವೀಡಿಯೋ ಮಾಡಿ ತಿಂತೀನಲ್ಲ, ಸೊ ಅದು ತುಂಬ ಖುಷಿ ಆಗ್ತದೆ. Five minutes later. ಹಬ್ಬ. ಸೊ ಇವಾಗ ನೀವು ನೋಡಿರ್ಬೋದು, ಚಿಕನ್ ಬ್ಯಾಟಿಂಗ್ ಫುಲ್ ಆಯಿತು. ಚಿಕನ್ ವಿಂಗ್ಸ್ ತುಂಬ ಚೆನ್ನಾಗಿ ಬಂತು, ಟೇಸ್ಟ್ ಅಲ್ಟಿಮೇಟ್ ಆಗಿತ್ತು. ಎಲ್ಲ ಕನ್ಕ್ಲೂಷನ್ ಬರಬೇಕು ಅಂತಂದರೆ, ಔಟ್ಸೈಡ್ ಟೆಕ್ಸ್ಚರ್ ಚೆನ್ನಾಗಿತ್ತು, ಲೈಕ್ ಇನ್ಸೈಡ್ ಮ್ಯಾರಿನೇಷನ್ ಚೆನ್ನಾಗಿತ್ತು. ಬಟ್ ಇನ್ನೊಂದು ಸಜೆಸ್ಟ್ ಮಾಡೋದು ಏನಂತಂದರೆ, ನೀವು ಫ್ರೋಝನ್ ಚಿಕನ್ ತರಕ್ಕೆ ಹೋಗ್ಬೇಡಿ, ಅದು ಅಷ್ಟೊಂದು ಚೆನ್ನಾಗಿರಲ್ಲ. ಪ್ಲಸ್ ರಬ್ಬರಿ ಬರುತ್ತೆ, ಪ್ಲಸ್ ಆ ಒರಿಜಿನಲ್ ಏನು ತರ್ತೀವಿ ಚಿಕನ್ ಅವಾಗ ಕಟ್ ಮಾಡೋಕೆ ಆ ಥರ ಟೇಸ್ಟ್ ಬರಲ್ಲ. ಸೊ ಇದು ಫ್ರೋಝನ್ ಇತ್ತು, ಬಟ್ ಇದು ಓಕೆ, ಇಟ್ಸ್ ಗುಡ್ ಓನ್ಲಿ, ಚೆನ್ನಾಗೇ ಇತ್ತು. ಅದೇ ಗೈಸ್, ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಫ್ರೈಡ್ ಚಿಕನ್ನ. ಫಸ್ಟ್ ಪೀಸ್ ಮಾತ್ರ ಫುಲ್ ಇದು ಫುಲ್ ಸುಟ್ಟೋಗ್ಬಿಡ್ತು. ಸೆಕೆಂಡ್ ಪೀಸ್ ಓಕೆ ಬಂತು. ಥರ್ಡ್ ವಿಂಗ್ ಮಾತ್ರ ಸಖತ್ತಾಗಿ ಬಂತು, ಫುಲ್ ನೀವೇ ನೋಡಿರ್ಬೋದು ವೀಡಿಯೋದಲ್ಲಿ, ಗೋಲ್ಡನ್ ಬ್ರೌನ್ ಇತ್ತು. ಸೊ ಟೇಸ್ಟ್ ಚೆನ್ನಾಗಿ ಬಂತು. ಬ್ಯಾಚುಲರ್ಸ್ ಎಲ್ಲ ಇದ್ದರೆ ಮಾಡ್ಕೊಂಡು ತಿನ್ಬೋದು ಈಸಿಯಾಗಿ. ಏನೇನಿದೆ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ಲೈಕ್ ಡೀಪ್ ಫ್ರೈ ಮಾಡಿಬಿಡಿ ಅಷ್ಟೇ. ಅಷ್ಟೇ ಗೈಸ್, ಇನ್ನೇನಿಲ್ಲ. ಫುಲ್ ಚಿಕನ್ ಖಾಲಿ ಆಯಿತು. ಈ ವ್ಲಾಗ್ ಇಲ್ಲೇ ಎಂಡ್ ಆಗುತ್ತೆ. ಸೊ ಇದೊಂದು ಲೈಕ್ ಮಾಡಬೇಕು ಅಂತ ಇರಲಿಲ್ಲ, ಬಟ್ ಸಡನ್ನಾಗಿ ಏನೋ ಪ್ಲ್ಯಾನ್ ಬಂತು, ಸುಮ್ಮನೆ ಏನೋ ಮಾಡೋಣ, ವ್ಲಾಗರು ಆಗುತ್ತೆ, ಪ್ಲಸ್ ಏನೋ ಒಂದು ಫನ್ನಿಯಾಗಿ ಬರುತ್ತೆ, ಅಥವಾ ಚೆನ್ನಾಗಿ ಬರುತ್ತೆ ಕಂಟೆಂಟ್ ಆಗಿ ಏನು ಮಾಡಿದೆ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೇಳಿ ಫ್ರೆಂಡ್ಸ್ಗೆಲ್ಲಾಗೂ. ಈ ಥರ ಹೇಳ್ತಾ ಈ ವ್ಲಾಗ್ ಇಲ್ಲೇ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಗೈಸ್, ಗುಡ್ ನೈಟ್, ಹ್ಯಾವ್ ಎ ನೈಸ್ ಡೇ.